ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ, ಅಗ್ನಿಯಿಂದ ಪರಿಶುದ್ಧಗೊಳಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಳಗೆ ಕಾರ್ಯ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 28. ಕೀರ್ತನೆಗಳು ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗ್ತಾ ಇದೆ ಎಂದು ಅನೇಕರು ಕಮೆಂಟ್ ಮೂಲಕ ನಿಮ್ಮ ಒಂದು ಪ್ರೋತ್ಸಾಹವನ್ನು ತೋರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸತತವಾಗಿ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿ. ಪ್ರಭುವಿನ ಮೌನ ಸಾವಿಗೆ ಸಮಾನ. ಪ್ರಭುವಿನ ಮೌನ, ಪ್ರಭು ತನ್ನ ಜನರೊಟ್ಟಿಗೆ ಮಾತನಾಡದಿದ್ದರೆ ಆ ವ್ಯಕ್ತಿ ಬದುಕಿದ್ದರೂ ಸತ್ತವರಿಗೆ ಸಮಾನ ಅನ್ನುವ ರೀತಿಯಲ್ಲಿ ಪ್ರಭುವಿನ ಮೌನವನ್ನು ನಾವು ತಾಳಲು ಸಾಧ್ಯವಿಲ್ಲ. ಈಗ ನೋಡಿ, ನಮಗೆ ಯಾರಾದ್ರೂ ಬಹಳ ಆಪ್ತರಾಗಿದ್ದರೆ ಅವರು ಸಡನ್ ಆಗಿ ನಮ್ಮೊಟ್ಟಿಗೆ ಮಾತನಾಡೋದು ಬಿಟ್ರೆ ಎಷ್ಟು ದುಃಖ ಆಗುತ್ತೆ, ನೋವಾಗುತ್ತೆ. ಅದಕ್ಕಿಂತಲೂ ಹೆಚ್ಚಾದದ್ದು ದೇವರ ಮೌನ ನಮಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮೊರೆ ಕೇಳು ಪ್ರಭು, ದುರ್ಗ ನೀನು ನನಗೆ, ನೀ ಕಿವಿಗೊಡದಿರೆ ನಾ ಸಮಾನ ಸತ್ತವರಿಗೆ. ದಾವೀದರ್ಸನಿಗೆ ಚೆನ್ನಾಗಿ ಒಂದು ರಹಸ್ಯವನ್ನ ಕಂಡುಹಿಡ್ಕೊಂಡಿದ್ದ. ಏನೆಂದರೆ, ತನಗಿಂತ ಸೀನಿಯರ್ ಆಗಿದ್ದ ಸೌಲನ ಜೀವನ. ಇಲ್ಲಿ ಪ್ರಭು, ನೀನು ನನ್ನ ಮೊರೆಗೆ, ನಾನು ನಿನ್ನೊಟ್ಟಿಗೆ ಮಾತನಾಡುವಾಗ, ನಾನು ನಿನ್ನಲ್ಲಿ ಪ್ರಾರ್ಥಿಸುವಾಗ ನೀನು ನನಗೆ ಸದುತ್ತರವನ್ನು ಕೊಡದಿದ್ದರೆ ನಾನು ಸತ್ತವನಿಗೆ ಸಮಾನ. ಆ ಮೌನವನ್ನು ನನ್ನಿಂದ ತಾಳಲು ಸಾಧ್ಯವಿಲ್ಲ ಎಂಬುದಾಗಿ. ಕಾರಣ, ಸೌಲನ ಜೀವನದಲ್ಲಿ ಸೌಲ ದೇವರಿಂದ ಸಮುವೇಲ ಪ್ರವಾದಿಯ ಮೂಲಕ ಆಯ್ಕೆ ಮಾಡಲ್ಪಟ್ಟು ಅರಸನಾಗಿ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ. ಆದರೆ ದೇವರ ವಾಕ್ಯಕ್ಕೆ ಮತ್ತು ಸಮುವೇಲ ಪ್ರವಾದಿಗೆ ಅವಿಧೇಯನಾದಾಗ ದೇವರು ಅವನೊಟ್ಟಿಗೆ ಮಾತನಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಸಮುವೇಲ ಪ್ರವಾದಿ ಮೂಲಕ ದೇವರು ಅವನಿಗೆ ಮಾತನಾಡುತ್ತಿದ್ದರು, ಸಮುವೇಲ ಪ್ರವಾದಿ ಅವನೊಟ್ಟಿಗೆ ಮಾತನಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಕೊನೆಗೆ ಸಮುವೇಲ ಪ್ರವಾದಿ ಸತ್ತು ಹೋಗಿದ್ದಾನೆ. ಸೌಲ ಯುದ್ಧಕ್ಕೆ ಹೋಗಬೇಕು, ನಾನು ಯಾರಲ್ಲಿ ದೇವರ ಮಾತನ್ನ ಕೇಳಲಿ? ಯಾಕಂದ್ರೆ ಇದುವರೆಗೂ ಸೌಲನನ್ನ ಮುನ್ನಡೆಸಿಕೊಂಡು ಬಂದದ್ದು ಸಮುವೇಲ ಪ್ರವಾದಿ. ದೇವರು ಯಾರ ಮುಖಾಂತರ ಅಭಿಷೇಕಿಸಲ್ಪಡುತ್ತಾರೋ ಆತನ ಮುಖಾಂತರ ಅವರನ್ನ ಮುನ್ನಡೆಸಿಕೊಂಡು ಬರುತ್ತಾರೆ. ಈಗ ಸಮುವೇಲ ಪ್ರವಾದಿನೂ ಇಲ್ಲ, ಸೌಲ ದೇವರೊಟ್ಟಿಗೆ ಎಂದು ಮುಖಾಮುಖಿಯಾಗಿ ಮಾತನಾಡಿದ ವ್ಯಕ್ತಿ ಅಲ್ಲ. ಇವತ್ತು ನಾವು ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುತ್ತೇವೆ ಎಂದು ತಿಳಿದುಕೊಂಡರೂ ಸಹ ನಮಗೋಸ್ಕರ ಒಬ್ಬ ನಾಯಕರು ಅಥವಾ ಒಂದು ಲೀಡರು ಅಥವಾ ಅಭಿಷಕ್ತ ಗುರುಗಳನ್ನ ಆಧ್ಯಾತ್ಮಿಕ ಗುರುಗಳಾಗಿ ಕೊಟ್ಟಿರುವಾಗ ಅವರ ಮುಖಾಂತರ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರ್ತಾರೆ. ಇಲ್ಲಿ ಸಮುವೇಲನ ಮುಖಾಂತರ ಇದುವರೆಗೂ ದೇವರು ಸೌಲನೊಟ್ಟಿಗೆ ಮಾತನಾಡುತ್ತಿದ್ದರು. ಈಗ ಸಮುವೇಲನಿಗೂ ಅವನು ಅವಿಧೇಯನಾದ ಕಾರಣ ದೇವರು ಮೌನವನ್ನ ತಾಳುತ್ತಾರೆ. ಸೌಲ ಎಲ್ಲೆಲ್ಲೋ ಹೋಗ್ತಾನೆ ದೇವರ ಉತ್ತರವನ್ನ ಪಡೆದುಕೊಳ್ಳಲು. ಅವನಿಗೆ ಎಲ್ಲೂ ಸಮಾಧಾನಕರವಾದ ಉತ್ತರ ಲಭಿಸುವುದಿಲ್ಲ. ಇದು ದೇವರಿಂದ ಬಂದದ್ದು ಎಂದು ಅವನಿಗೆ ಅನಿಸುವುದೇ ಇಲ್ಲ. ಕೊನೆಗೆ ಏನು ಮಾಡ್ತಾನೆ, ಯಾವ ಮಾಂತ್ರಿಕರನ್ನ ತಾನು ರಾಜನಾದಾಗ ಬಹಿಷ್ಕರಿಸಿದ್ದನು ಆ ಮಾಂತ್ರಿಕ ಸ್ತ್ರೀಯ ಬಳಿ ಹೋಗಿ ಹೇಳುತ್ತಾನೆ, ನಾನು ಒಬ್ಬ ಸತ್ತ ವ್ಯಕ್ತಿಯೊಡನೆ ಮಾತನಾಡಬೇಕು. ಯಾರೊಟ್ಟಿಗೆ ಎಂದು ಹೇಳುವಾಗ ಸಮುವೇಲ ಪ್ರವಾದಿಯೊಟ್ಟಿಗೆ ಎನ್ನುವಾಗ ಆ ಮಾಂತ್ರಿಕಳು ನಡುಗುತ್ತಾಳೆ, ನೀನು ಸೌಲ ರಾಜನಲ್ಲವೇ ಎಂಬುದಾಗಿ. ಸೊ ದೇವರು ನಮ್ಮೊಟ್ಟಿಗೆ ಮಾತನಾಡದಿದ್ದರೆ ಅಥವಾ ದೇವರು ತನ್ನ ಮಕ್ಕಳ ಮೂಲಕ ಪ್ರವಾದಿಗಳ ಮೂಲಕ ನಮಗೆ ಮಾತನಾಡದಿದ್ದರೆ ನಾವು ಸತ್ತಂತೆ ಸಮಾನ. ದಾವೀದನಿಗೆ ಇದು ಚೆನ್ನಾಗಿ ಗೊತ್ತಿತ್ತು, ಸೌಲನ ಒಂದು ಅವಿಧೇಯತೆ ಮತ್ತು ಅದರ ದುಷ್ಪರಿಣಾಮ. ಆದ ಕಾರಣ ಹೇಳ್ತಾನೆ, ಪ್ರಭು ನೀನು ನನ್ನ ಮೊರೆಗೆ ಕಿವಿಗೊಡದಿದ್ದರೆ ನಾನು ಸತ್ತಂತೆ, ದಯವಿಟ್ಟು ನನ್ನ ಪ್ರಾರ್ಥನೆಗೆ ಆಲಿಸು, ನನ್ನೊಡನೆ ಮಾತನಾಡು ಎಂಬುದಾಗಿ. 2ನೇ ವಚನ, ನಿನ್ನ ಪರಿಶುದ್ಧ ಆಲಯದತ್ತ ಕೈಯೆತ್ತಿ ಮುಗುವೆನು, ಕರುಣೆಯಿಂದ ಆಲಿಸು ಪ್ರಭು ನನ್ನ ಆರ್ತ ಮನವಿಯನು. ದುರುಳರೊಡನೆ ದೂಡಬೇಡ, ದುರ್ಜನರೊಡನೆ ವಿಸರ್ಜಿಸಬೇಡೆನ್ನನು. ಪರರಿಗವರು ನುಡಿವರು ಶಾಂತಿಯನ್ನು, ಉದರದಲ್ಲಿಡುವರು ಕ್ರೋಧವನು. ದುರುಳರು ದುರ್ಜನರ ಜೊತೆ ಅವರ ವಶಕ್ಕೆ ನನ್ನನ್ನು ಬಿಟ್ಟುಕೊಡಬೇಡ.
ಅವರ ಬಾಯಿಯಲ್ಲಿ ಸವಿನುಡಿಯನ್ನ ಮಾತನಾಡಿದರೂ ಸಹ ಉದರದಲ್ಲಿ, ಅವರ ಹೊಟ್ಟೆಯಲ್ಲಿ, ಅವರ ಹೃದಯದಲ್ಲಿ ಕೋಪ, ದ್ವೇಷ, ಹಗೆತನ ತುಂಬಿದೆ. ಅವರ ಬಾಯಿ ಸಿಹಿ ನುಡಿಯನ್ನ ಮಾತನಾಡುತ್ತದೆ, ಆದರೆ ಹೃದಯ ಕೆಡುಕನ್ನೇ ಬಯಸುತ್ತಿದೆ. ನನ್ನನ್ನು ದುರ್ಜನರ ಕೈಗೆ, ದುರುಳರ ಕೈಗೆ ಒಪ್ಪಿಸಿ ಬಿಡಬೇಡ. ಕೇಡಿಗರು ಪರರಿಗೆ ಮಾಡಿದುದ ತಾನೇ ಉಣ್ಣ ಮಾಡು. ಅವರ ದುಷ್ಟ ಕಾರ್ಯಗಳಿಗೆ ತಕ್ಕುದಾದ ಶಿಕ್ಷೆ ನೀಡು. ಪರರಿಗೆ ಕೇಡನ್ನ ಮಾಡುವವರು ಅವರೇ ಆ ಕೇಡನ್ನ ಅನುಭವಿಸುವಂತಾಗಲಿ. ಯಾಕಂದ್ರೆ ಪರರಿಗೆ ಒಳಿತನ್ನು ನಾವು ಮಾಡಬೇಕು. ನೀವು ಪರರಿಗೆ ಏನನ್ನು ಮಾಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಇವತ್ತು ನಾವು ಪರರಿಗೆ ಒಳಿತನ್ನು ಮಾಡಿದ್ದೆ ಆದರೆ ಒಳಿತು ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಆದರೆ ಪರರಿಗೆ ನಾವು ಕೇಡು ಬಗೆದರೆ ಆ ಕೇಡು ನಮ್ಮನ್ನ ಹಿಂಬಾಲಿಸಿ ಬರುತ್ತದೆ. ಅವರ ದುಷ್ಟ ಕಾರ್ಯಗಳಿಗೆ ತಕ್ಕುದಾದ ಶಿಕ್ಷೆ ನೀಡು. ಅರಿಯರವರು ಪ್ರಭುವಿನ ಕಾರ್ಯಗಳನ್ನು, ಆತನ ಕೈ ಕೆಲಸಗಳನ್ನು. ಈ ಮೂರ್ಖರು, ದುಷ್ಟರು, ದುರಾಲೋಚನೆಗಳನ್ನ ಮಾಡುವವರು ದೇವರನ್ನು ಅರಿತುಕೊಂಡಿಲ್ಲ. ಯಾತಕ್ಕಾಗಿ? ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅಭಿಷಕ್ತರಿಗೆ, ದೇವರ ಮಕ್ಕಳಿಗೆ ವಿಶೇಷವಾದ ದೈವಿಕ ಸಂರಕ್ಷಣೆಯನ್ನು ಕೊಡುತ್ತಾರೆ. ದೇವರೇ ಅವರ ಪರವಾಗಿ ಹೋರಾಡಿ ಅವರನ್ನ ಕಾಯ್ದು ಕಾಪಾಡುವವರಾಗಿದ್ದಾರೆ ಎಂಬ ಸತ್ಯ ಅವರಿಗೆ ಗೊತ್ತಿಲ್ಲದ ಕಾರಣ ಅರಿಯರಿವರು ಪ್ರಭುವಿನ ಕಾರ್ಯಗಳನ್ನು, ಆತನ ಕೈ ಕೆಲಸಗಳನ್ನು. ಈ ಕಾರಣ ಕೆಡವಿ ಬಿಡುವನು ಪ್ರಭು, ಮರಳಿ ಏಳ ಬಿಡನು ಅವರನ್ನು. ದೇವರೇ ಇಸ್ರಾಯೇಲರೊಟ್ಟಿಗಿದ್ದಾರೆ ಎಂಬ ಸತ್ಯವನ್ನ ಮನಗಾಣದೆ ಫರೋಹ ಮತ್ತೆ ತನ್ನ ಸೈನ್ಯವನ್ನ ಅವರ ಹಿಂದೆ ಕಳುಹಿಸಿದ. ಕೆಂಪು ಸಮುದ್ರದ ಬಳಿ ದೊಡ್ಡ ಸೈನ್ಯ ರಥಗಳೊಡನೆ, ಸಕಲ ಶಸ್ತ್ರಾಸ್ತ್ರಗಳೊಡನೆ ಬಂದು ಸಿದ್ಧವಾಗಿತ್ತು. ಆದರೆ ದೇವರು ಅವರೊಟ್ಟಿಗಿದ್ದರು ಎಂಬುದನ್ನು ಇವರು ಮರೆತ ಕಾರಣ ಸಮುದ್ರದಲ್ಲಿ ಕೆಡವಿ ನಾಶವಾದರು. ಮತ್ತೆ ಹುಡುಕಿದರೂ ಸಹ ಅವರು ಸಿಗಲಿಲ್ಲ. ಈ ಕಾರಣ ಕೆಡವಿ ಬಿಡುವನು ಪ್ರಭು, ಮರಳಿ ಅವರನ್ನು ಏಳ ಬಿಡನು ಅವರನ್ನು. ಪ್ರಭುವಿಗೆನ್ನ ಕೃತಜ್ಞತಾ ವಂದನೆ, ಆಲಿಸಿದನವನು ನನ್ನ ವಿಜ್ಞಾಪನೆ. ಆಮೆನ್. ಪ್ರಾರಂಭದಲ್ಲಿ ದಾವೀದರಸ ಹೇಳುವ ವಿಜ್ಞಾಪನೆ ಏನು? ಪ್ರಭು, ನೀನು ನನ್ನೊಡನೆ ಮಾತನಾಡದೆ ಸುಮ್ಮನಿರಬೇಡ, ನಿನ್ನ ಮೌನ ನನಗೆ ಸಾವಿಗೆ ಸಮಾನ ಎಂದು ಪ್ರಾರ್ಥನೆ ಮಾಡುತ್ತಾ ಕೊನೆಗೆ ಹೇಳ್ತಾನೆ, ಪ್ರಭುವಿಗೆ ಕೃತಜ್ಞತಾ ವಂದನೆ, ನನ್ನ ವಿಜ್ಞಾಪನೆಯನ್ನು, ನನ್ನ ಪ್ರಾರ್ಥನೆಯನ್ನು ನೀನು ಆಲಿಸಿ ನನ್ನನ್ನು ರಕ್ಷಣೆ ಮಾಡುವ ದೇವರಾಗಿದ್ದಿ. ಪ್ರಭುವೇ ಶಕ್ತಿ, ಎನಗೆ ರಕ್ಷೆ, ಎನ್ನ ಎದೆಯ ನಂಬುಗೆ. ದೇವರೇ ನನ್ನ ಶಕ್ತಿ, ದೇವರೇ ನನ್ನ ರಕ್ಷಕ. ನನ್ನ ಹೃದಯದ ವಿಶ್ವಾಸ ಪ್ರಭುವಿಗೆ ಸೇರಿದ್ದು ಎಂಬುದಾಗಿ ಎನ್ನ ಮನಪೂರ್ವಕ ಕೀರ್ತನೆ ಆತನಿತ್ತ ನೆರವಿಗೆ. ಪ್ರಭು ತನ್ನ ಪ್ರಜೆಯ ಪ್ರಾಬಲ್ಯವು, ತನ್ನ ಅಭಿಷಕ್ತನಿಗೆ ಆಶ್ರಯ ದುರ್ಗವು. ಇದನ್ನೇ ಹೇಳಿದ್ ನಾನು. ಈ ದುರ್ಜನರು, ದುರಾಲೋಚನೆಯನ್ನ ನಡೆಸುವವರು ಪ್ರಭುವಿನ ಕಾರ್ಯಗಳನ್ನ ಅವರು ಅರಿತುಕೊಂಡಿಲ್ಲ. ಏನದು? ದೇವರು ತಾನು ಆಯ್ಕೆ ಮಾಡಿದ ತನ್ನ ಸೇವಕರಿಗೆ, ತನ್ನ ಅಭಿಷಕ್ತರಿಗೆ ಆಶ್ರಯ ದುರ್ಗವಾಗಿ, ಹದ್ದು ತನ್ನ ಮರಿಗಳನ್ನ ರೆಕ್ಕೆಡಿಯಲ್ಲಿಟ್ಟು ಕಾಯ್ದು ಕಾಪಾಡುವಂತೆ ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಅವರೊಟ್ಟಿಗೆ ದೇವರಿದ್ದಾರೆ ಎಂಬ ಅರಿವಿಲ್ಲದೆ ಅವರು ಏನೆಲ್ಲಾ ಕುತಂತ್ರಗಳನ್ನು ಮಾಡುತ್ತಾರೆ, ಅದರಲ್ಲೇ ಅವರು ನಾಶವಾಗಿ ಹೋಗುತ್ತಾರೆ. ರಕ್ಷಿಸು ನಿನ್ನ ಪ್ರಜೆಯನ್ನು, ಆಶೀರ್ವದಿಸು ನಿನ್ನ ಜನರನ್ನು. ಕುರಿಗಾಹಿ ನೀನಾಗಿರು ಪ್ರಭು, ಹೊತ್ತು ಸಾಗಿಸು ಅವರನ್ನು. ಪ್ರೈಸ್ ದ ಲಾರ್ಡ್. ಕುರಿಗಾಹಿ ನೀನಾಗಿರು ಪ್ರಭು. ದಾವೀದರಸ ಹೇಳ್ತಾನೆ, ಯೆಹೋವನು ಸರ್ವೇಶ್ವರನು ನನ್ನ ಒಳ್ಳೆಯ ಕುರುಬ, ನಾನು ಕೊರತೆ ಪಡುವುದಿಲ್ಲ. ನೀನೇ ನಮ್ಮ ಕುರಿಗಾಹಿಯಾಗಿರು, ಅವರನ್ನು ಹೊತ್ತು ಸಾಗಿಸು, ಸಲಹು ಎಂಬುದಾಗಿ. ಈ ವಾಕ್ಯ ಓದುವಾಗ ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ ವಚನ 3ರಲ್ಲಿ, ನನ್ನ ಮಂದೆಯನ್ನು ಯಾವ ಯಾವ ದೇಶಗಳಿಗೆ ಅಟ್ಟಲಾಗಿದೆಯೋ ಆ ಎಲ್ಲಾ ದೇಶಗಳಿಂದ ಅಳಿದುಳಿದ ಕುರಿಗಳನ್ನು ಒಟ್ಟುಗೂಡಿಸಿ ತಮ್ಮ ತಮ್ಮ ಹಟ್ಟಿಗಳಿಗೆ ಮರಳಿ ಬರಮಾಡುವೆನು, ಅವು ದೊಡ್ಡ ಪೀಳಿಗೆಯಾಗಿ ಬೆಳೆಯುವುದು. ಇವತ್ತು ಚದುರಿಸಲ್ಪಟ್ಟ ಕುರಿಮರಿಗಳನ್ನ ದೇವರು ಒಟ್ಟಾಗಿ ಸೇರಿ ದೊಡ್ಡ ಮಂದೆಯಾಗಿ ಮಾರ್ಪಡಿಸುವರು. ನಾನು ಅವುಗಳ ಮೇಲೆ ಕುರಿಗಾಹಿಯನ್ನು ನೇಮಿಸುವನು, ಅವರು ಅವುಗಳನ್ನು ಪರಿಪಾಲಿಸುವರು. ಅವು ಇನ್ನು ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ, ಅವುಗಳಲ್ಲಿ ಒಂದೂ ಕಡಿಮೆಯಾಗುವುದಿಲ್ಲ. ನನ್ನ ಮನಸ್ಸಿಗೆ ಒಪ್ಪುವ ಮೇಷಪಾಲಕರನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ. ಇದು ಬಹಳ ಚೆನ್ನಾಗಿದೆ. ಅದು ಯೆರೆಮೀಯನ ಗ್ರಂಥ
ಪ್ರಭು ನೀನೇ ನನ್ನ ಕುರಿಗಾಯಿಯಾಗಿರು ಎಂದು ದಾವೀದರಸನು ಹೇಳುವಾಗ ನೋಡಿ, ಯೇಸುವೆ ಸ್ತೋತ್ರ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ ವಚನ 14. ಯಾಜಕರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸುವೆನು, ನನ್ನ ಜನ ಸವಿಯುವರು ಯಥೇಚ್ಛವಾಗಿ ನನ್ನ ವರದಾನಗಳನ್ನು. ಯಾಜಕರು ಅಂದರೆ ಮೇಷಪಾಲಕರು, ಕುರುಬರು, ಕುರಿಮಂದೆಯನ್ನು ಮೇಯಿಸುವ ಕುರುಬರು. ಸೊ ತನ್ನ ಕುರುಬರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ನನ್ನ ಜನ ಸವಿಯುವರು ಯಥೇಚ್ಛವಾಗಿ ವರದಾನಗಳನ್ನು. ಒಳ್ಳೆಯ ಕುರುಬರನ್ನು ನಾನು ಅನುಗ್ರಹಿಸುವೆನು. ಒಳ್ಳೆಯ ರೀತಿಯಲ್ಲಿ ನನ್ನ ಕುರಿಮಂದೆಯನ್ನ ಮೇಯಿಸುವಂತೆ ನಾನೇ ಅವರನ್ನು ಮೃಷ್ಟಾನ್ನದಿಂದ ಅವರನ್ನು ಪರಿಪಾಲನೆ ಮಾಡಿ ಸಂರಕ್ಷಿಸಿ ಕಾಯ್ದು ಕಾಪಾಡುವೆನು. ಆದ ಕಾರಣ ಈ ಮುಂಜಾನೆ ವೇಳೆಯಲ್ಲಿ ಒಳ್ಳೆಯ ಕುರುಬನಾದ ಪ್ರಭು ಯೇಸುವಿನ ಕರಗಳಿಗೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಪರಿಪೂರ್ಣವಾಗಿ ಸಮರ್ಪಿಸೋಣ. ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನನ್ನ ಮನಸ್ಸಿಗೆ ಒಪ್ಪುವ ಮೇಷಪಾಲಕರನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ ಎಂದು ನುಡಿಯುವ ದೇವರು. ಯೆರೆಮೀಯ 23 ವಚನ 5. ಆ ದಿನಗಳು ಬರಲಿದೆ, ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗುರಿಸುವನು. ಆತ ಸತ್ಪುರುಷ, ರಾಜನಾಗಿ ಆಳುವನು, ವಿವೇಕದಿಂದ ಕಾರ್ಯ ಸಾಧಿಸುವನು, ಧರೆಯಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಆತನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲರು ನೆಮ್ಮದಿಯಿಂದ ಬಾಳುವರು. ಯೆಹೋವ ಚಿದ್ಕೇನು, ಸರ್ವೇಶ್ವರನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಆತನಿಗಿರುವುದು. ಯೆಹೋವ ಚಿದ್ಕೇನು ಪ್ರಭು ಯೇಸುವೆ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವೆ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು, ನೀನು ನನ್ನೊಟ್ಟಿಗೆ ಮಾತನಾಡದಿದ್ದರೆ ನಾನು ಸಾವಿಗೆ ಸಮಾನ, ನಾನು ಸತ್ತವನಂತಾದೆ. ದಯವಿಟ್ಟು ನನ್ನೊಂದಿಗೆ ನೀನು ಮೌನವಾಗಿರಬೇಡ ಎಂದು ದಾವೀದರಸನು ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸಿ ದೇವರ ಮಾರ್ಗದರ್ಶನಕ್ಕಾಗಿ ಮೊರೆ ಹೊಕ್ಕುತ್ತಾನೆ. ಯೆಹೋವ ಚಿದ್ಕೇನು, ಸರ್ವೇಶ್ವರನೇ ನನ್ನ ಸದ್ಧರ್ಮ. ದೇವರು ಒಳ್ಳೆಯ ಕುರುಬರು, ತನ್ನ ಕುರಿಮಂದೆಯನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವರು. ನಮ್ಮ ನೀತಿಯಿಂದಲ್ಲ, ಸರ್ವೇಶ್ವರನೇ ಸದ್ಧರ್ಮ. ಆತನ ಸದ್ಧರ್ಮದಿಂದ, ಆತನ ನೀತಿಯ ಕಾರ್ಯಗಳಿಂದ ನಾವು ರಕ್ಷಿಸಲ್ಪಡುವೆವು. ನನ್ನ ಜನರು ಸಮಾಧಾನದಿಂದ ಜೀವಿಸುವರು, ಸುಖಶಾಂತಿ ನೆಮ್ಮದಿಯಿಂದ ಜೀವಿಸುವರು. ಯೆಹೋವ ಚಿದ್ಕೇನು, ಸರ್ವೇಶ್ವರನೇ ನನ್ನ ಸದ್ಧರ್ಮವಾಗಿ ಮಾರ್ಪಟ್ಟ ನನ್ನ ಯೇಸು ನನ್ನ ರಕ್ಷಕ, ನಮ್ಮ ಒಳ್ಳೆಯ ಕುರುಬರಾಗಿದ್ದಾರೆ. ಈ ಸಮಯದಲ್ಲಿ ಕೆಡುಕರ ಬಲೆಗೆ, ದುಷ್ಟರ ಕೈಗೆ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ಕಾದು ಸಂರಕ್ಷಿಸಿ, ಹೇಗೆ ಒಳ್ಳೆಯ ಕುರುಬ ಹಸಿರಾದ ಹುಲ್ಲುಗಾವಲುಗಳಲ್ಲಿ ನಮ್ಮನ್ನು ಮೇಯಿಸಿ ನೀರಿನ ಕೊಳಗಳ ಬಳಿಗೆ ನಮ್ಮನ್ನು ಮುನ್ನಡೆಸಿ ಮೃಷ್ಟಾನ್ನ ಭೋಜನದಿಂದ ನಮ್ಮೊಬ್ಬೊಬ್ಬರನ್ನು ತೃಪ್ತಿಪಡಿಸುವಂತೆ ಈ ಆಧ್ಯಾತ್ಮಿಕ ಭೋಜನ, ದೇವರ ವಾಕ್ಯ, ಪವಿತ್ರಾತ್ಮರ ಜೀವ ಜಲ ನಮ್ಮಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಒಳ್ಳೆಯ ಕುರುಬರಾಗಿ ಆಯ್ಕೆ ಮಾಡಲ್ಪಟ್ಟಿರುವ ಮೇಷಪಾಲಕರುಗಳು, ಎಲ್ಲ ಗುರುಗಳು, ಎಲ್ಲ ಬಿಷಪ್ ಗುರುಗಳು ಪವಿತ್ರಾತ್ಮರ ಸುಜ್ಞಾನದಲ್ಲಿ ಕುರಿಮಂದೆಯನ್ನು ಮೇಯಿಸಲು ಬೇಕಾದ ದೈವಿಕ ಜ್ಞಾನದಿಂದ ಅವರು ಅಭಿಷೇಕಿಸಲ್ಪಡಲಿ. ಎಲ್ಲ ಬಿಷಪ್ ಗುರುಗಳು, ಪೋಪ್ ಜಗದ್ಗುರುಗಳು, ಎಲ್ಲ ಗುರುಗಳ ಸಂರಕ್ಷಣೆ, ಪವಿತ್ರಾತ್ಮರ ಅಭಿಷೇಕದಲ್ಲಿ ಅವರು ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಗಳಿಗಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪ್ರಭು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ದಾವೀದನ ಕಾಲದಲ್ಲಿ ರಕ್ಷಕ ಇರಲಿಲ್ಲ, ಆದರೂ ಆತ ದರ್ಶನದಲ್ಲಿ ಹೇಳುತ್ತಾನೆ, ನೀನೇ ಒಳ್ಳೆಯ ಕುರುಬನಾಗಿ ನಮ್ಮನ್ನ ಮುನ್ನಡೆಸು ಎಂಬುದಾಗಿ. ನಮಗಾದರೂ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವ ನನ್ನ ಯೇಸು ನನ್ನ ರಕ್ಷಕ ನಮಗುಂಟು. ಧೈರ್ಯದಿಂದ ಆತನ ಕೃಪಾಸನವನ್ನು ಸಮೀಪಿಸೋಣ. ಥ್ಯಾಂಕ್ ಯು.